ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಈಗಾಗಲೇ 37 ವರ್ಷ, ಸದ್ಯದಲ್ಲೇ ನಿವೃತ್ತಿ ಆಗಬಹುದು. ಇವರ ನಂತರ ಭಾರತ ತಂಡವನ್ನು ಲೀಡ್ ಮಾಡೋದು ಯಾರು ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ. ಹಾರ್ದಿಕ್ ಪಾಂಡ್ಯ ಮತ್ತು KL ರಾಹುಲ್ ಅವರ ಹೆಸರು ಕ್ಯಾಪ್ಟನ್ಸಿ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗೋಕೆ ಹೆಚ್ಚು ಸೂಕ್ತ ಎಂದು ಆಟದ ಶೈಲಿ, ಲೀಡರ್ಶಿಪ್ ಕ್ವಾಲಿಟೀಸ್ ಮೇಲೆ BCCI ನಿರ್ಧಾರ ಮಾಡಲಿದೆ. ರಾಹುಲ್ ಆರಂಭಿಕ ಬ್ಯಾಟರ್ ಆಗಿ, ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಯಶಸ್ಸು ಕಂಡಿದ್ದಾರೆ. ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಹೀಗಾಗಿ KL ರಾಹುಲ್ ಏಕದಿನ ನಾಯಕತ್ವಕ್ಕೆ ಮೊದಲ ಆಯ್ಕೆ ಎನ್ನಲಾಗಿದೆ. KL ರಾಹುಲ್ ಅವರು ತಮ್ಮ ಸ್ಲಾಟ್ ಬಗ್ಗೆ ಕೊನೆಗೂ ಕೂಡ ಮಾತನಾಡಿದ್ದಾರೆ. ನಾನು ಅಗ್ರ ಕ್ರಮಾಂಕದಲ್ಲಿ ಆಡಿ ಬೆಳೆದವನು. 11 ವಯಸ್ಸಿನಲ್ಲಿ ಮಂಗಳೂರಿನಲ್ಲಿ ಕ್ರಿಕೆಟ್ ಆಡುವ ದಿನದಿಂದ ಹಿಡಿದು ಭಾರತಕ್ಕೆ ಆಡುವವರೆಗೂ ಕೂಡ ಬಹುಪಾಲು ಪಂದ್ಯಗಳನ್ನು ಅಗ್ರ ಕ್ರಮಾಂಕದಲ್ಲಿ ಆಡಿದ್ದೇನೆ. ಇದು ನನಗೆ ಹೆಚ್ಚು ಆರಾಮದಾಯಕ ಎಂದಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ KL ರಾಹುಲ್ ಅವರ ಬ್ಯಾಟಿಂಗ್ ಆರ್ಭಟ ನೋಡಿ ಕ್ರಿಕೆಟ್ ವಿಶ್ಲೇಷಕರು ತಂಡದ ಮ್ಯಾನೇಜ್ಮೆಂಟ್ ನಿರ್ಧಾರವನ್ನು ಟೀಕಿಸಿದ್ರು. ತಂಡ ಸಂಕಷ್ಟದಲ್ಲಿದ್ದಾಗ ಆಪತ್ತಿಗೆ ಆಗೋದು KL ರಾಹುಲ್ ಒಬ್ಬರೇ. ಅದೆಲ್ಲ ಗೊತ್ತಿದ್ರೂ ಕೂಡ ಅವರನ್ನ ತಂಡದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಲೀಗ್ T20 ಲೀಗ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ನಾಯಕತ್ವದ ಇಂಡಿಯಾ ಮಾಸ್ಟರ್ಸ್ ತಂಡ ಶೇನ್ ವ್ಯಾಟ್ಸನ್ ನಾಯಕತ್ವದ ಆಸ್ಟ್ರೇಲಿಯಾ ಮಾಸ್ಟರ್ಸ್ ತಂಡವನ್ನು ಹೀನಾಯವಾಗಿ ಮಣಿಸಿ ಮೊದಲ ತಂಡವಾಗಿ ಫೈನಲ್ಗೆ ಲಗ್ಗೇಟಿದೆ. 220 ರನ್ಗಳ ಗುರಿ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ ತಂಡ ಕೇವಲ 126 ರನ್ಗಳಿಗೆ ಆಲ್ಔಟ್ ಆಯಿತು. UV ಕೇವಲ 30 ಎಸೆತಗಳಲ್ಲಿ 1 ಬೌಂಡ್ರಿ ಹಾಗೆ 7 ಭರ್ಜರಿ ಸಿಕ್ಸರ್ಗಳ ಮೂಲಕ 59 ರನ್ಗಳನ್ನು ಕಲೆ ಹಾಕಿದ್ರು. ತಾಳ್ಮೆಯ ಇನ್ನಿಂಗ್ಸ್ ಕಟ್ಟಿದಂತ ನಾಯಕ ಸಚಿನ್ ಕೂಡ 30 ಎಸೆತಗಳಲ್ಲಿ 42 ರನ್ ಸಿಡಿಸಿದ್ರು. ಮುಂಬೈ ಇಂಡಿಯನ್ಸ್ ತಂಡವು ಮಹಿಳಾ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನು ಸೋಲಿಸಿ 2ನೇ ಬಾರಿಗೆ ಫೈನಲ್ಗೆ ಲಗ್ಗೇಟಿದೆ. ಮೊದಲು ಬ್ಯಾಟ್ ಮಾಡಿದಂತ ಮುಂಬೈ ತಂಡ 213 ರನ್ಗಳನ್ನು ಗಳಿಸಿತ್ತು. ಈ ಗುರಿ ಬೆನ್ನಟ್ಟಿದ ಗುಜರಾತ್ ತಂಡ 166 ರನ್ಗಳಿಗೆ ಆಲ್ಔಟ್ ಆಯಿತು. ಮುಂಬೈ ಇಂಡಿಯನ್ಸ್ ಈಗ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸಲಿದೆ. IPLಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಶುಭ ಸುದ್ದಿ ಸಿಕ್ಕಿದೆ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಮಿಚೆಲ್ ಮಾರ್ಷ್ ಗಾಯದಿಂದ ಚೇತರಿಸಿಕೊಂಡಿದ್ದು IPLನಲ್ಲಿ ಆಡೋಕೆ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ. ಈ ಬಾರಿ ಅವರು ಕೇವಲ ಬ್ಯಾಟ್ಸ್ಮನ್ ಆಗಿ ಆಡಲಿದ್ದಾರೆ ಎಂದು ವರದಿಯಾಗಿದೆ. ಇದೇ ಮೊದಲ ಬಾರಿಗೆ ರಿಷಬ್ ಪಂತ್ ನಾಯಕತ್ವದಲ್ಲಿ ಕಣಕ್ಕಿಳಿತಾ ಇದೆ ಲಕ್ನೋ ತಂಡ. IPL ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಯ್ಕೆಯಾದ ನಂತರ ಹ್ಯಾರಿ ಬ್ರೂಕ್ ತಮ್ಮ ಹೆಸರನ್ನ ಹಿಂತೆಗೆದುಕೊಂಡಿದ್ರು. ಅದಕ್ಕೆ ಕಾರಣ BCCI ಅವರಿಗೆ 2 ವರ್ಷಗಳ ನಿಷೇಧವನ್ನು ವಿಧಿಸಿದೆ. BCCIನ ಹೊಸ ನಿಯಮದ ಪ್ರಕಾರ ಹರಾಜಿನಲ್ಲಿ ಆಯ್ಕೆಯಾದ ನಂತರ ಹಿಂದೆ ಸರಿದಂತ ಆಟಗಾರರಿಗೆ ಈ ಶಿಕ್ಷೆ ಅನ್ವಯಿಸುತ್ತೆ. ಈ ನಿಷೇಧ 2025ರ IPL ಹರಾಜು ಸೇರಿದಂತೆ 2 ವರ್ಷಗಳವರೆಗೆ ಅನ್ವಯಿಸಲಾಗುತ್ತೆ. ಹೊಸ ಸೀಸನ್, ಹೊಸ ಚಾಲೆಂಜಸ್. ಈ ಕ್ಯಾಪ್ಷನ್ನೊಂದಿಗೆ RCBಯ ಸೀಸನ್ 18ರ ಕ್ಲಾಸ್ಗಳು ಶುರುವಾಗಿವೆ. ಚಿನ್ನಸ್ವಾಮಿಯಲ್ಲಿ ರಜತ್ ಪಾಟಿದಾರ್ ನಾಯಕತ್ವದ RCB ಹಳೆ ಗುರಿಯೊಂದಿಗೆ ಹೊಸ ಅಧ್ಯಾಯಕ್ಕೆ ನಾಂದಿಯಾಡಿದೆ. ಈ ನಿಟ್ಟಿನಲ್ಲೇ ಮೊದಲ ಸೆಷನ್ ಆರಂಭಿಸಿದೆ. ಮೊದಲ ಸೆಷನ್ನಲ್ಲೇ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಟಗಾರರಿಗೆ ಟ್ರೋಫಿ ಗೆಲ್ಲುವ ಕರೆ ನೀಡಿದ್ದಾರೆ. ಈ ಹಿಂದಿಗಿಂತಲೂ ಕೂಡ ಅತ್ಯುತ್ತಮ ಬೌಲಿಂಗ್ ಅಟ್ಯಾಕ್ ನಮ್ಮದಿದೆ ಎಂಬ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಸದ್ಯದಲ್ಲೇ RCB ಟೀಮ್ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಇದಕ್ಕೂ ಮೊದಲೇ ನ್ಯೂ ಹೇರ್ ಸ್ಟೈಲ್ ನಲ್ಲಿ ಕಿಂಗ್ ಕೊಹ್ಲಿ ಮಿಂಚ್ತಾ ಇದ್ದಾರೆ. ಹೊಸ ಲುಕ್ ನಲ್ಲಿ ವಿರಾಟ್ ಈ ಬಾರಿ IPLಗೆ ಎಂಟ್ರಿ ಕೊಡ್ತಿದ್ದಾರೆ. ವಿರಾಟ್ ಕೊಹ್ಲಿಯ ಕೇಶ ವಿನ್ಯಾಸದ ಫೋಟೋಗಳನ್ನ ಅಲಿವ್ ಹಕೀಮ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಮಾರ್ಚ್ 23ರಂದು ನಡೆಯಲಿರುವಂತಹ ಹೈ ವೋಲ್ಟೇಜ್ ಪಂದ್ಯದಲ್ಲಿ CSK ಹಾಗೆ ಮುಂಬೈ ಇಂಡಿಯನ್ಸ್ ತಂಡಗಳು ಕಣಕ್ಕಿಳಿಯಲಿವೆ. ಆದರೆ ಈ ಪಂದ್ಯದಲ್ಲಿ ಮುಂಬೈ ಪಡೆಯನ್ನ ಮುನ್ನಡೆಸೋದು ಯಾರು ಎಂಬ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮೊದಲ ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ CSK ವಿರುದ್ಧದ ಮ್ಯಾಚ್ನಲ್ಲಿ ಪಾಂಡ್ಯ ಕಾಣಿಸಿಕೊಳ್ಳೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹೊಸ ನಾಯಕನನ್ನ ಘೋಷಣೆ ಮಾಡಿದೆ. ರಿಷಬ್ ಪಂತ್ ನಿರ್ಗಮನದಿಂದ ತೆರವಾಗಿದ್ದಂಥ ಸ್ಥಾನಕ್ಕೆ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆಯ್ಕೆಯಾಗಿದ್ದಾರೆ. ನಾಯಕತ್ವ ಸ್ಥಾನಕ್ಕೆ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಮುಂಬರುವ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಅಕ್ಷರ್ ಪಟೇಲ್ ಮುನ್ನಡೆಸಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.